ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ಇದುವರೆಗೂ ನಮ್ಮ ಚಾನಲಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಲ್ನ ಸೆಲೆಕ್ಟ್ ಮಾಡಿ. ಇದರಿಂದ ನಿಮಗೆ ನಾನು ಹಾಕುವಂತಹ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಬರುತ್ತೆ. ಆ್ಯಸ್ ಯೂಶುವಲ್ 11mm ನೀಡಲ್ನ ತೊಗೊಂಡಿದ್ದೀನಿ ನಾನು. ಡಿಸೈನ್ ತುಂಬಾ ಚೆನ್ನಾಗಿದೆ. ಸ್ಟೆಪ್ ಬೈ ಸ್ಟೆಪ್ಪು ಕರೆಕ್ಟಾಗಿ ನೋಡ್ಕೊಳ್ಳಿ, ಆವಾಗ ನೀವು ಡಿಸೈನ್ನ ಆರಾಮಾಗಿ ಮಾಡ್ಬೋದು. ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡ್ಕೊಳ್ಳಿ. ಕ್ರಿಸ್ಟಲ್ ಬೀಡ್ಸ್ಗಳನ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಯಾವ ರೀತಿ ಡಿಸೈನ್ನ ಮಾಡೋದಕ್ಕೆ ಹೇಳಿ ತೋರಿಸ್ತೀನಿ. ಇದ್ರ ಜೊತೆ ಕೆಲವೊಂದು ಬೇರೆ ಬೀಡ್ಸ್ಗಳನ್ನೂ ಕೂಡ ನಾವು ತೊಗೊಂಡಿರೋದು. ಡಿಸೈನ್ನ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ನಾನು ಸೀರೆಗೆ ಗೋಲ್ಡನ್ ಕಲರ್ ಥ್ರೆಡ್ನೇ ತೊಗೊಂಡಿದ್ದೀನಿ, ಸ್ವಲ್ಪ ಮ್ಯಾಚಿಂಗ್ ಇದೆ ಅಂತ ಹೇಳಿ. ಫಸ್ಟ್ ಬಂದುಬಿಟ್ಟು ಒಂದು ಲಾಕ್ನ ಮಾಡ್ಕೊಂಡ್ಬಿಡೋಣ. ಸ್ಟಾರ್ಟಿಂಗ್ ಪಾಯಿಂಟ್ನಲ್ಲಿ ನಾನು 2 ಲಾಕ್ನ ಸೇಮ್ ಪಾಯಿಂಟಿಗೆ ಮಾಡ್ಕೊತೀನಿ. ನಾವಿಲ್ಲಿ ಫಸ್ಟ್ ಲಾಕ್ ಮಾಡಿರ್ತೀವಲ್ವ, ಅದೇ ಪಾಯಿಂಟಿಗೆ ನಾವು ಸೆಕೆಂಡ್ ಲಾಕ್ನ ಮಾಡಬೇಕು. ಇದನ್ನು ಸಿಂಗಲ್ ಕ್ರೋಶ ಅಂತ ಕೂಡ ಕರೀತಾರೆ, ಲಾಕ್ ಅಂತ ಕೂಡ ಕರಿಬೋದು. ನೋಡಿ, ಹೀಗೆ 2 ಲಾಕನ್ನು ಒಂದೇ ಪಾಯಿಂಟಿಗೆ ಮಾಡ್ಕೊಂಡಿದ್ದೀನಿ. ಇದಿಷ್ಟು ಆದಮೇಲೆ ಒಂದು 4 ಅಥವಾ ಒಂದು 5 ಚೈನ್ನ ಹಾಕ್ಕೊತೀನಿ ನಾನು. ನೋಡಿ, ಈ 4 ಅಥವಾ 5 ಚೈನ್ನ ಹಾಕ್ಕೊಂಡು ಒಂದು ಲಾಕನ್ನು ಮಾಡ್ಕೊತೀನಿ. ಲೆಂತನ್ನು ನೋಡ್ಕೊಳ್ಳಿ ಯಾವಾಗಲೂ ಅಷ್ಟೇ. ತುಂಬ ಹತ್ರನೂ ಹಾಕ್ಬಾರ್ದು, ದೂರನೂ ಹಾಕ್ಬಾರ್ದು. ಅವಾಗ ತುಂಬ ಹತ್ತಿರ ಅಥವಾ ದೂರ ಹಾಕೋಬಿಟ್ರೆ ಬಟ್ಟೆಗಳಿಗೆ ಹತ್ತಿರ ಆಗಿ ಡಿಸೈನ್ ನೀಟಾಗಿ ಬರೋದಿಲ್ಲ. ಅದಕ್ಕೆ ಲೆಂತ್ನ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊಳ್ಳಿ. ನೋಡಿ, ಫಸ್ಟ್ ನಾನು ಲಾಕ್ ಎಲ್ಲಿ ಮಾಡಿದ್ದೀನೋ ಅದರ ಪಕ್ಕದಲ್ಲಿ ಮತ್ತೊಂದು ಲಾಕ್ನ ನಾನಿಲ್ಲಿ ಮಾಡ್ಕೊತಿದ್ದೀನಿ. ನೋಡಿ, ಈ ರೀತಿ ಲಾಕ್ನ ಮಾಡ್ಕೊಬೋದು, ಅಥವಾ ಸಿಂಗಲ್ ಲಾಕ್ನ ಕೂಡ ಮಾಡ್ಬೋದು. ನಾನಿಲ್ಲಿ ಡಬಲ್ ಕ್ರೋಶ, ಹಾಫ್ ಡಬಲ್ ಕ್ರೋಶ ಹಾಕಿದ್ದೀನಿ. ನೀವು ಸಿಂಗಲ್ ಕ್ರೋಶನೂ ಕೂಡ ಹಾಕ್ಕೊಬೋದು. ಈ ರೀತಿ ಲಾಕ್ನ ಮಾಡಿಕೊಡಿ. ನೋಡಿ, ನಿಮಗೆ ತೋರಿಸ್ತೀನಿ. ನಾರ್ಮಲ್ ಲಾಕೆ ಹಾಕ್ಕೊಂಡ್ಬಿಟ್ಟೋಣ. ನೋಡಿ, 2 ರೀತಿ ಲಾಕ್ ಮಾಡಿದ್ರು ನಾನು ತೋರಿಸಿದ್ದೀನಿ ನಿಮಗೆ. ಈ ರೀತಿ ಇನ್ನೊಂದು ಲಾಕನ್ನು ಕೂಡ ಈಗಲೂ ಮಾಡ್ಕೊಬೋದು. ಈ ಲಾಕ್ ಆದಮೇಲೆ ನಾನಿಲ್ಲಿ ಒಂದು ಬೀಡ್ಸ್ನ ತೊಗೊತಿದ್ದೀನಿ. ಇಲ್ಲಿ ಬೀಡ್ಸ್ ಬಂದುಬಿಟ್ಟು ಕ್ರಿಸ್ಟಲ್ ಬೀಡ್ಸ್ನ ನಾನು ತೊಗೊತಿರೋದು. ಈ ಡಿಸೈನ್ನಲ್ಲಿ ಬೀಡ್ಸ್ಗಳು ಕಲರ್ ಹೋಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಕ್ರಿಸ್ಟಲ್ ಬೀಡ್ಸ್ನ ಜಾಸ್ತಿ ಯೂಸ್ ಮಾಡ್ತೀನಿ. ಇಲ್ಲಿ ನೋಡಿ, ಈ ರೀತಿ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡಿ ಬೀಡ್ಸ್ ಜೊತೆಗೆ ಥ್ರೆಡ್ನ ಲಾಕ್ ಮಾಡ್ಕೊಳ್ಳಿ. ನೋಡಿ, ಹೀಗೆ ಲಾಕ್ನ ಮಾಡಿಕೊಂಡು ಎಷ್ಟು ಲೆಂತ್ ಬೀಡ್ಸ್ ಇದೆ ಅನ್ನೋದು ಚೆಕ್ ಮಾಡಿ ಆ ಪಾಯಿಂಟಿಗೆ ಬಂದು ಒಂದು ಲಾಕ್ನ ಮಾಡ್ಕೊಬೇಕು. ನೋಡಿ, ಹೀಗೆ ಒಂದು ಲಾಕ್ನ ಮಾಡ್ಕೊಳ್ಳಿ. ಆ ನಂತರ ಮತ್ತೆ ಒಂದು ಲಾಕ್ನ ಅದರ ಪಕ್ಕದಲ್ಲಿ ಮತ್ತೊಂದು ಲಾಕ್ನ ಮಾಡ್ಕೊಬೇಕು. ನೋಡಿ, ಹೀಗೆ ಲಾಕ್. ಓಕೆನಾ, 2 ಲಾಕ್ನ ನಾನು ಹಾಕಿದ್ದೀನಿ. ಈ ರೀತಿ 2 ಲಾಕ್ ಆದಮೇಲೆ ಇದನ್ನು ಹೀಗೆ ಟರ್ನ್ನ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಒಂದು 6ರಿಂದ 7 ಚೈನ್ ಹಾಕೊಬೋದು. ಕಂಟಿನ್ಯೂಟಿ 7 ಚೈನ್ ಇರಲಿ. ಒಂದು 7 ಚೈನ್ನ ಹಾಕ್ಕೊಳ್ಳಿ ಫಸ್ಟು. 7 ಚೈನ್ ಆದಮೇಲೆ ಆ ಲಾಕ್ಸ್ ಮಾಡ್ಕೊಂಡಿರ್ತೀವಿ ನೋಡಿ, ಅಲ್ಲಿ ಸೆಕೆಂಡ್ ಲಾಕ್ ಹಿಂಬದಿಯಿಂದ ಬರೋಂತಹ ಫಸ್ಟ್ ಲಾಕ್ ಇರುತ್ತೆ. ಆ ಪಾಯಿಂಟಿಗೆ ಒಂದು ಲಾಕ್ನ ಮಾಡ್ಕೊತಿರೋದು. ಅಂದರೆ ಬೀಡ್ಸ್ನ ಸ್ಟಾರ್ಟಿಂಗ್ನಲ್ಲಿ ಒಂದು ಲಾಕ್ ಮಾಡಿದ್ನಲ್ವ, ಅಲ್ಲಿ ಬಂದು ಲಾಕ್ ಮಾಡಿರೋದು. ಆ ನಂತರ ನೋಡಿ, ಅಲ್ಲಿ ಬೀಡ್ಸ್ ಪಕ್ಕದಲ್ಲಿ ಒಂದು ಲಾಕ್ ಇದೆ ನೋಡಿ, ಆ ಪಾಯಿಂಟಿಗೆ ಬಂದು ಲಾಕ್ ಮಾಡ್ತಾ ಬರಬೇಕು ನಾವು. ಒಂದು ಲಾಕ್ ಮಾಡ್ತಾ ಬನ್ನಿ ನೀವು. ನೋಡಿ, ಈ ರೀತಿ ಸಿಂಗಲ್ ಕ್ರೋಶನ್ನು ತೊಗೊಬೋದು ಅಥವಾ ಡಬಲ್ ಕ್ರೋಶನ್ನು ತೊಗೊಬೋದು ನೀವು ಬೇಕಾದರೆ. ಇಲ್ಲಿ ಸಿಂಗಲ್ ಕ್ರೋಶ ನಾನು ಮಾಡ್ತಾ ಇರೋದು ಡಿಸೈನಲ್ಲಿ. ಆರ್ಚಿಗೆ ಚಿಕ್ಕದಾಗಿದೆ ಸಾಕು ಈ ಆರ್ಚ್ ಅಂಥೇಳಿ. ಇಷ್ಟು ನೋಡಿ, ನಾವು ಫಸ್ಟಿಗೆ ಒಂದು 6-7 ಚೈನ್ ಹಾಕಿದ್ದೀವಲ್ಲ, ಆ ಚೈನ್ ಗ್ಯಾಪ್ನಲ್ಲಿ ಬಂದು ನಾನು ಲಾಕ್ ಮಾಡ್ಕೊತಿರೋದು. ಜಸ್ಟ್ ಸಿಂಗಲ್ ಕ್ರೋಶ ಮಾತ್ರ ಹಾಕ್ತಾಯಿದ್ದೀನಿ ನೋಡಿ. ಈ ರೀತಿ ಒಂದು 4 ಟೈಮ್ಸ್ ಹಾಕ್ಕೊಳ್ಳಿ. ಈ ಥರ ಲಾಕ್ ಮಾಡ್ಕೊಳ್ಳಿ 4 ಟೈಮು. ನೋಡಿ, ಹೀಗೆ 4 ಟೈಮ್ ಟರ್ನ್, ಒಂದು 4 ಟೈಮ್ ಮಾಡ್ಕೊಂಡಿದ್ದೀನಿ ನಾನು ಕರೆಕ್ಟಾಗಿ. ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್ನ ಲೆಸ್ ಮಾಡಿದ್ರೆ 4 ಟೈಮ್ ಆಗುತ್ತೆ. 4 ಟೈಮ್ ಆದಮೇಲೆ ನಾನು ಇಲ್ಲೊಂದು 3mm ರೌಂಡ್ ಬೀಡ್ಸ್ನ ತೊಗೊತೀನಿ ಚಿಕ್ಕದು. ಈ ಡಿಸೈನಿಗೆ ಇದು ತುಂಬ ಲುಕ್ ಕಾಣುತ್ತೆ. ಇದೊಂದು ಬೀಡ್ಸ್ನ ನಾವು ಇನ್ಸರ್ಟ್ ಮಾಡಿದ್ರೆ. ಥ್ರೆಡ್ನ ಆದಷ್ಟು ಟೈಟಾಗಿ ಇಟ್ಕೊಳ್ಳಿ, ಇಲ್ಲಾಂದರೆ ನೋಡಿ ಈ ರೀತಿ ಬಿಚ್ಚೋಗೋ ಸಾಧ್ಯತೆ ಇರುತ್ತೆ. ಹೀಗೆ ಓಕೆನಾ. ಬೀಡ್ಸ್ನ ಪಾಸ್ ಮಾಡ್ಕೊಳ್ಳಿ ಥ್ರೆಡ್ ಒಳಗೆ. ಆನಂತರ ಮತ್ತೆ ಲಾಕ್ ಮಾಡಿದ್ವಿ. ಎಲ್ಲ ಕೂಡ ಸಿಂಗಲ್ ಕ್ರೋಶನೇ ಮಾಡ್ತಾ ಬರ್ತೀನಿ ನಾನು.
ಇಲ್ಲಿ ಯಾವುದೇ ಡಬಲ್ ಕ್ರೋಶ ಆಗಲಿ ಯಾವುದೂ ಯೂಸ್ ಮಾಡ್ತಿಲ್ಲ, ಜಸ್ಟ್ ಸಿಂಗಲ್ ಕ್ರೋಶದಲ್ಲೇ ಈ ಪೂರ್ತಿ ಡಿಸೈನ್ನ ಮಾಡ್ತಿರೋದು ನಾನು. ನೋಡಿ ಈ ರೀತಿ ಇಲ್ಲೂ ಅಷ್ಟೇ ಒಂದು 4 ಚೈನ್ನ ಹಾಕ್ಕೊಳ್ಳಿ. ನಾಲ್ಕು ಸಿಂಗಲ್ ಕ್ರೋಶನ ಹಾಕ್ಕೊಳೋದು. ನೋಡಿ 4 ಸರಿ ಆದಮೇಲೆ ನೋಡಿ ಕೌಂಟ್ ಮಾಡ್ಕೊಳ್ಳಿ 4 ಆಗಿದೆಯಾ ಅಂತ ಹೇಳಿ. ಹೀಗೆ 4 ಸರಿ ಆದಮೇಲೆ ಬಂದುಬಿಟ್ಟು ಡಿಸೈನ್ ಬಂದುಬಿಟ್ಟು ಈ ರೀತಿಯಾಗಿದೆ. ಇದನ್ನು ಲಾಕ್ ಮಾಡಬೇಕಾದಾಗ ನೋಡಿ ನಾವು ಟರ್ನ್ ಮಾಡ್ಕೊಬೇಕಾದ್ರೆ ಫಸ್ಟಿಗೆ ಒಂದು ಲಾಕ್ ಮಾಡಿ 2 ಲಾಕ್ ಮಾಡಿದ್ವಿ ಅಲ್ವಾ, ಅದೇ ಪಾಯಿಂಟಿಗೆ ಕೊನೆಯ ಲಾಕ್ ಇದೆಯಲ್ಲ ಅಲ್ಲಿ ಬಂದು ಲಾಕ್ ಮಾಡ್ತಿರೋದು ನಾನು. ನೋಡಿ ಹೀಗೆ ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಮಾಡಾದಮೇಲೆ ಮತ್ತೆ ಒಂದು 4ರಿಂದ 5 ಚೈನ್, ನೀವು 4 ಚೈನಾದ್ರು ಮಾಡ್ಕೊಬೋದು. ಗ್ಯಾಪ್ ಹೆಚ್ಚಿಗೆ ಬೇಕು ಅನ್ನೋರು ಒಂದು 5 ಚೈನ್ನ ಹಾಕ್ಕೊಳ್ಳಿ. ಚೈನ್ ಲೆಂತ್ನ ನೋಡಿಕೊಂಡು ಆನಂತರ ಅದನ್ನು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಳಿ. ನೋಡಿ ಡಿಸೈನ್ ತುಂಬಾ ಈಸಿಯಾಗಿದೆ, ಗಮನ ಇಟ್ಟು ನೋಡ್ಕೊಳ್ಳಿ. ಬಟ್ ಡಿಸೈನ್ ಫೈನಲಿ ಲುಕ್ ಮಾಡೋದು ತುಂಬಾ ಚೆನ್ನಾಗಿ ಕಾಣುವಂತಹ ಡಿಸೈನ್ ಇದು. ನೋಡಿ ಈ ರೀತಿ ಲಾಕ್ನ ಮಾಡ್ಕೊತೀನಿ ನಾನು. ಪ್ರತಿ ಡಿಸೈನು ಹಾಗೇ ಬರುತ್ತೆ. ಬೀಡ್ಸ್ ತೊಗೊಂಡು ನಾವು ಆರ್ಚ್ನ ಮಾಡ್ಕೊಂಡಾದ್ಮೇಲೆ 5 ಚೈನ್ ಗ್ಯಾಪ್ ಮಾಡ್ಕೊಬೇಕು. ಮತ್ತು ಮೊದಲಿನ ಥರನೇ ಮತ್ತು ಬೀಡ್ಸ್ನ ತೊಗೊಂಡು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ಫಸ್ಟಿಗೆ ಯಾವ ರೀತಿ ಮಾಡಿದ್ವಿ ನೋಡಿ 2 ಸರಿ ಲಾಕ್ ಮಾಡಬೇಕು, ಸೇಮ್ ಅಕ್ಕಪಕ್ಕದಲ್ಲೇ 2 ಲಾಕ್ನ ಮಾಡಿಕೊಂಡು ಆನಂತರ ಒಂದು ಬೀಡ್ಸ್ನ ತೊಗೊಳೋದು. ಈ 2 ಸರಿ ಮಾಡೋದ್ರಲ್ಲಿ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ ಲುಕ್ಕು. ನೋಡಿ ಹೀಗೆ ಮಾಡಿಕೊಂಡು ಡಿಸೈನ್ ಈ ರೀತಿ ಬರುತ್ತೆ. ಅಕ್ಕಪಕ್ಕ 2 ಕೂಡ 5 ಚೈನ್ ಗ್ಯಾಪ್ನ ತೊಗೊಂಡು ಮಧ್ಯದಲ್ಲಿ ಒಂದೊಂದು ಕ್ರಿಸ್ಟಲ್ ಬೀಡ್ಸ್ನ ಯೂಸ್ ಮಾಡಿರೋಂತಹ ಆರ್ಚ್ ಬರುತ್ತೆ. ಸ್ವಲ್ಪ ದೂರ ಆಯಿತು ಅಂದ್ಕೊಂಡು ಇನ್ನು ಸ್ವಲ್ಪ ಹತ್ತಿರ ತೊಗೊಂಡಿದ್ದೀನಿ ನಾನು. ನೀವು ಲೆಂತ್ನ ಚೆಕ್ ಮಾಡಬೇಕಾದ್ರೆ ಗಮನ ಇರಲಿ. ಈ ರೀತಿ ಲಾಕ್ನ ಮಾಡ್ಕೊತಿದ್ದೀನಿ. ಈಗ ಲಾಕ್ ಆದಮೇಲೆ ಮತ್ತು ಕ್ರಿಸ್ಟಲ್ ಬೀಡ್ಸ್ನ ನಾನಿಲ್ಲಿ ಇನ್ಸರ್ಟ್ ಮಾಡ್ಕೊತೀನಿ ಅಷ್ಟೇ. ಫುಲ್ ಡಿಸೈನು ಹೇಗೆ ಇದೆ, ಒಂದೇ ಸ್ಟೆಪ್ನಲ್ಲಿ ಮಾಡ್ಬೋದು, 2-3 ಸ್ಟೆಪ್ ಏನಿಲ್ಲ. ಡಿಸೈನ್ ತುಂಬ ಈಸಿಯಾಗಿ ಬೇಗ ಕಂಪ್ಲೀಟ್ ಆಗುವಂತಹ ಡಿಸೈನು. 1 ತಾಸು ಇದ್ರೂ ಬೇಗ ಮಾಡ್ಕೊಡ್ಬೋದು. ಟೈಮು ಹೆಚ್ಚಿಗೆ ಏನು ತೊಗೊಳೋದಿಲ್ಲ, ಬಟ್ ನೋಡೋಕೆ ಮಾತ್ರ ತುಂಬಾ ಚೆನ್ನಾಗಿ ಕಾಣುತ್ತೆ ಡಿಸೈನ್ ಇದು. ನೋಡಿ ಮತ್ತೆ ಕ್ರಿಸ್ಟಲ್ ಬೀಡ್ಸ್ನ ಹಾಕಿ ಲಾಕ್ ಮಾಡಿ ಕಂಟಿನ್ಯೂ ಮಾಡ್ತೀನಿ ನಾನು. ನೋಡಿ ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಡಿಸೈನ್ನ. ಎಂಡಿಂಗ್ ಬಂದುಬಿಟ್ಟು ನಿಮಗೆ 2 ಚೈನ್ನ ಹಾಕ್ಕೊಂಡು ಆ ನಂತರ ನಾನು ನೋಡಿ 2 ಚೈನ್ ಹಾಕಿ ಕೊನೆಯಲ್ಲೂ ಕೂಡ ಅಷ್ಟೇ 5 ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ. ಆ ನಂತರ ಲಾಸ್ಟ್ ಲಾಕ್ನ ಮಾಡೋವಂಥದ್ದು ನೋಡಿ. ಓಕೆನಾ. ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ನಲ್ಲಿ ಕೂಡ 5 ಚೈನ್ ಬರುತ್ತಿಲ್ಲಿ. ನೋಡಿ ಲಾಕ್ ಆದಮೇಲೆ ಇಷ್ಟ ಹಿಂಗಡೆ ಗ್ಲೂ ಹಾಕಿ ಅಪ್ಲೈ ಮಾಡಿದ್ರೆ ಡಿಸೈನ್ ಫಿನಿಶ್ ಆಗುತ್ತೆ. ಇಷ್ಟು ಮಾಡ್ಕೊಂಡು ಆದಮೇಲೆ ನಾನು ಮಧ್ಯೆ ಒಂದೊಂದು ಲಕ್ಷ್ಮಿ ಕಾಯಿನ್ಸ್ಗಳನ್ನ ಯೂಸ್ ಮಾಡಿದ್ದೀನಿ, ಡಿಸೈನ್ ಚೆನ್ನಾಗಿ ಕಾಣುತ್ತೆ ಅಂತೇಳಿ. ಇಲ್ಲಿ ಕುಚ್ಚುಗಳನ್ನ ಯಾವುದೂ ಕೂಡ ಹಾಕಿಲ್ಲ. ಇಲ್ಲಿ ಕಸ್ಟಮರ್ ಬಂದುಬಿಟ್ಟು ಯಾವುದೇ ಕುಚ್ಚು ಇರೋದು ಬೇಡ ಅಂತ ಹೇಳ್ತಿದ್ರು, ಮೈಂಟೆನೆನ್ಸ್ ಕಷ್ಟ ಅಂಥೇಳಿ. ಸೊ ಅದಕ್ಕೆ ನಾನು ಯಾವುದೇ ಕುಚ್ಚನ್ನ ಹಾಕಿಲ್ಲ, ಅದ್ರ ಬದಲಾಗಿ ಒಂದೊಂದು ಲಕ್ಷ್ಮಿ ಕಾಯಿನ್ಸ್ನ ಹಾಕ್ತಿದ್ದೀನಿ. ನೋಡಿ ಒಂದು 5 ಚೈನ್ ಗ್ಯಾಪ್ಗೆ ಬಿಟ್ಟು ಇನ್ನೊಂದು 5 ಚೈನ್ ಗ್ಯಾಪಿಗೆ ಒಂದೊಂದು ಕಟ್ತಿರೋದು. ಅಂದರೆ ಎಲ್ಲ 5 ಚೈನ್ ಗ್ಯಾಪಿಗೂ ಒಂದೊಂದನ್ನು ಕಟ್ತಾ ಇಲ್ಲ ನಾನು ಲಕ್ಷ್ಮಿ ಕಾಯಿನ್ಸ್ಗಳನ್ನ, ಒಂದೊಂದನ್ನು ಗ್ಯಾಪ್ನ ಕೊಟ್ಟು ಮಾಡಿರೋದು. ನೋಡಿ ನಾರ್ಮಲ್ ನೀಡಲ್ನಲ್ಲಿ ಒಂದು ಲಾಕ್ ಮಾಡಿದ್ದೀನಿ ಅಷ್ಟೇ. ಇಲ್ಲಿ ಫಸ್ಟ್ ಒಂದು 3 mm ಬೀಡ್ಸ್ನ ಹಾಕ್ಕೊಂಬಿಡೋಣ. ಈ ಥರ ಲಾಕ್ ಮಾಡ್ಕೊಂಡಾದ್ಮೇಲೆ ಸೂಜಿಗೆ ಫಸ್ಟು 3 mm ಬೀಡ್ಸ್ ಹಾಕಿ ಒಂದು ಲಕ್ಷ್ಮಿ ಕಾಯಿನ್ಸ್ದು ನೋಡಿ ಆ ಗ್ಯಾಪ್ ಹೋಲ್ ಇದೆ ಅಲ್ವಾ, ಆ ಮೂಲಕ ಬಾಸ್ ಮಾಡಿ ಇದೆರಡನ್ನು ನಾನಿಲ್ಲಿ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ ಥ್ರೆಡ್ಡಿಗೆ. ಆನಂತರ ಲಾಕ್ ಮಾಡ್ಕೊತ ಬರೋದು. ಆ ಬೀಡ್ಸ್ ಮೂಲಕನೇ ರಿಟರ್ನ್ ಮಾಡಿ, ಆವಾಗ ಟೈಟಾಗಿ ಕೂರುತ್ತೆ. ಲಕ್ಷ್ಮಿ ಕಾಯಿನ್ಸ್ಗೆ ಪಾಸ್ ಮಾಡಾದ್ಮೇಲೆ ಬೀಡ್ಸ್ಗೆ ಮತ್ತೆ ರಿಟರ್ನ್ ಮಾಡಬೇಕು. ಆನಂತರ 5 ಚೈನ್ಗೆ ಲಾಕ್ನ ಮಾಡ್ಕೊಬೇಕು. ಈ ಥರ 2 ಟೈಮ್ಸ್ ಮಾಡ್ಕೊಳ್ಳಿ. 1 ಟೈಮ್ ಮಾಡಿದ್ರೆ ಸ್ವಲ್ಪ ಲೂಸ್ ಅಂತ ಅನಿಸುತ್ತೆ ನಿಮಗೆ ಟೈಟಾಗಿ ಹಿಡ್ಕೊಂಡ್ರು. ಸೊ ಅದಕ್ಕೆ ಸೆಕೆಂಡ್ ಟೈಮ್ ಮತ್ತು ಅದೇ ಗ್ಯಾಪ್ ಮೂಲಕ ಬೀಡ್ಸ್ನ ಮೂಲಕ ಪಾಸ್ ಮಾಡಿಕೊಂಡು ಲಕ್ಷ್ಮಿ ಕಾಯಿನ್ ಮೂಲಕನೂ ಕೂಡ ಪಾಸ್ ಮಾಡ್ಕೊತ ಬನ್ನಿ. ನೋಡಿ ಹೀಗೆ ಲಕ್ಷ್ಮಿ ಕಾಯಿನ್ಸ್ ಮೂಲಕ ಮತ್ತೆ ರಿಟರ್ನ್ ಮಾಡಬೇಕಾದ್ರೆ ಸೇಮ್ ಪ್ರೊಸೆಸ್ಸು. ಬೀಡ್ಸ್ನ ಒಳಭಾಗದಿಂದನೇ ಪಾಸ್ ಮಾಡಿಕೊಂಡು ಟೈಟಾಗಿ ಎಳ್ಕೊಳ್ಳಿ. ನೋಡಿ ಈಗ ಫಿಟ್ಟಾಗಿ ಕೂರೋದು ಡಿಸೈನು ಸ್ಟ್ರೈಟಾಗಿ. ಇದಾದ ನಂತರ ನೋಡಿ ಹಿಂಭಾಗದಲ್ಲಿ
ಅಂದರೆ ಬಟ್ಟೆ ಇದೆಯಲ್ವ ಅಲ್ಲಿ ಥ್ರೆಡ್ಡು ವೈಟ್ ಕಲರ್ ಬಟ್ಟೆ ಇದೆಯಲ್ವ ಅಲ್ಲಿ ಹಿಂಭಾಗದಿಂದ ನಾನು ನೀಡಲ್ನ ಪಾಸ್ ಮಾಡಿ ಬಟ್ಟೆಗೂ ಸೇರಿ ಒಂದು ಲಾಕ್ನ ಮಾಡ್ಕೊತೀನಿ ಸೆಕ್ಯೂರ್ ಆಗಿರಲಿ ಅಂಥೇಳಿ. ಹೀಗೆ ಮಾಡಿದ್ರೆ ಏನಾಗುತ್ತೆ, ಡಿಸೈನು ಸ್ಟ್ರೈಟಾಗಿ ಕೂರುತ್ತೆ, ಎಲ್ಲೂ ಆ ಕಡೆ ಈ ಕಡೆ ಆಗೋದಿಲ್ಲ, ಡಿಸೈನ್ ಇದ್ದಂಗೆ ಇರುತ್ತೆ ನೋಡಿ. ಈ ರೀತಿ ಒಂದು ಹಿಂದೆ ಲಾಕ್ನ ಮಾಡ್ಕೊತೀನಿ ಅಷ್ಟೇ. ಮುಂಭಾಗದಲ್ಲಿ ಹೆಚ್ಚಿಗೆ ಕಾಣಬಾರ್ದು ಥ್ರೆಡ್ಸು, ಆ ರೀತಿ. ಮತ್ತು ಹಿಂಭಾಗದಲ್ಲಿ ನಾನು 2 ಲಾಕ್ನ ಮಾಡ್ಕೊತೀನಿ, ಟೈಟಾಗಿ ಕೂರಲಿ, ಬಿಚ್ಚಿ ಹೋಗಬಾರ್ದು ಈ ಲಾಕ್ಗಳು ಅಂಥೇಳಿ. ಈ ರೀತಿ ಲಾಕ್ ಮಾಡಿಕೊಂಡ್ರೆ ಸಾಕು, ಟೈಟಾಗಿ ಕೂರುತ್ತೆ. ಒಂದು 2 ಟೈಮ್ಸ್ ಮಾಡಿ ಆನಂತರ ಎಕ್ಸ್ಟ್ರಾ ಇರೋಂತಹ ಥ್ರೆಡ್ಸ್ನ ಕಟ್ ಮಾಡ್ಕೊಂಬಿಡೋಣ. ಡಿಸೈನ್ ಬಂದುಬಿಟ್ಟು ಕಂಪ್ಲೀಟ್ ಆಗಿದೆ ನೋಡಿ. ಈ ರೀತಿ ಒಂದೊಂದನ್ನು ಬಿಟ್ಟಿದ್ದೀನಿ, 5 ಚೈನ್ ಇದೆಯಲ್ಲ ಗ್ಯಾಪು, ಅದನ್ನೊಂದು ಬಿಟ್ಟು ಮಾಡಿರೋಂಥದ್ದು. ಫೈನಲಿ ಈ ರೀತಿ ಡಿಸೈನ್ ಬಂದಿದೆ, ತುಂಬ ಚೆನ್ನಾಗಿ ಕಾಣುತ್ತೆ. ಕುಚ್ಚು ಇಷ್ಟ ಇಲ್ಲ ಅನ್ನೋರಿಗೆ ಈ ಡಿಸೈನ್ ತುಂಬ ಒಳ್ಳೆಯ ಆಪ್ಷನ್ ಅಂತ ಹೇಳ್ತೀನಿ ನಾನು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಬೆಲ್ ಐಕಾನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.